ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡದ ಹುಡುಗಿ ಸ್ಟೇಯಿಂಗ್ ಇನ್ ಕತಾರ್. ಇವತ್ತು ನಾವು ಬಂದಿರೋದು ಇಂಡಿಯನ್ ಮ್ಯಾಂಗೋ ಎಕ್ಸಿಬಿಷನ್ಗೆ. ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನಮ್ಮ ಇಂಡಿಯನ್ ಮ್ಯಾಂಗೋಸ್ ಎಲ್ಲಿಂದ ಯಾವ್ಯಾವ ಕಡೆಯಿಂದ ಬಂದಿದೆ ನೋಡೋಣ ಅಂತ. ಮ್ಯಾಂಗೋ ಎಕ್ಸಿಬಿಷನ್ ಇಲ್ಲೇ ನಡೀತಿರೋದು, ಬನ್ನಿ ನೋಡೋಣ. ಇದು ದ 3rd ಇಂಡಿಯನ್ ಮ್ಯಾಂಗೋ ಎಕ್ಸಿಬಿಷನ್ ಇನ್ ಕತಾರ್. 18th ಸ್ಟಾರ್ಟ್ ಆಗಿದೆ, 27th ಎಂಡ್ ಆಗುತ್ತೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಮಾವಿನ ಹಣ್ಣು ಬೆಳೆಯೋ ದೇಶ ಅಂದರೆ ಅದು ನಮ್ಮ ಭಾರತ. ನಮ್ಮ ಭಾರತದ ಹೆಮ್ಮೆಯ ರೈತರು ತಮ್ಮ ರಕ್ತ ಬೆವರನ್ನು ನೀರು ಮಾಡಿ ಬೆಳೆಸಿದ್ದ ವಿಶ್ವವಿಖ್ಯಾತ ಬಾದಾಮಿ, ಕೇಸರ್, ಮಲಗೋವಾ ಇಂತಹ 50ಕ್ಕೂ ಹೆಚ್ಚು ತಳಿಯ ಮಾವಿನ ಹಣ್ಣುಗಳು ನೇರವಾಗಿ ಭಾರತದಿಂದ ಕತಾರ್ಗೆ ಬಂದಿದೆ. ಆದರೆ ಖುಷಿ ಏನಂದರೆ ನಮ್ಮ ಇಂಡಿಯನ್ ಮ್ಯಾಂಗೋ ಎಕ್ಸಿಬಿಷನ್ ಮಾಡ್ತಿದ್ದಾರಲ್ಲ, ಅದು ಕತಾರಲ್ಲಿ. ಅದು ನೋಡೋಕ್ಕೆ ಒಂಥರ ಖುಷಿ. ಈ ಮ್ಯಾಂಗೋ ಎಕ್ಸಿಬಿಷನಲ್ಲಿ ಮ್ಯಾಂಗೋಸ್ನ ತುಂಬ ವೆರೈಟಿಯಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಮ್ಯಾಂಗೋ ಪಿಜ್ಜಾ ಆ್ಯಂಡ್ ಮ್ಯಾಂಗೋದಲ್ಲೇ ಮಾಡಿರುವಂಥ ಸ್ವೀಟ್ಸ್, ಕೇಕ್, ಮ್ಯಾಂಗೋ ಸಮೋಸ, ಮ್ಯಾಂಗೋ ಪಾಯಸ, ಮ್ಯಾಂಗೋ ಐಸ್ ಕ್ರೀಮ್, ಈ ಥರ ತುಂಬ ವೆರೈಟೀಸ್ ಇದೆ ಇಲ್ಲಿ. ಇಲ್ಲಿ ನಾನೊಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ಅದು 30 ರಿಯಲ್ಸ್ ಚಾಲೆಂಜ್. ಈ 30 ರಿಯಲ್ಸಲ್ಲಿ ಏನೇನು ತೊಗೋತೀನಿ, ಅದ್ರ ಪ್ರೈಸ್ ಎಷ್ಟು, ಪ್ರತಿಯೊಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ನೋಡೋಣ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ಫ್ರೈಡ್ ಮ್ಯಾಂಗೋ ಟೇಸ್ಟ್ ಮಾಡೋಣ ಫಾರ್ 5 ರಿಯಲ್. ನೋಡೋಕ್ಕೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅನಿಸ್ತು. ತಿನ್ನಬೇಕಾದ್ರೆ ಆ ಸ್ಪೈಸಿ ಸಖತ್ ಇಷ್ಟ ಆಯಿತು. ವರ್ತ್ ಫಾರ್ 5 ರಿಯಲ್. ಮತ್ತು ನನ್ನ ಕೈಗೆ ಮೆನ್ಯೂ ಕೊಟ್ಟರು, ಅಲ್ಲಿ ಏನು ತೊಗೊಳೋದು ಅಂತ ನೋಡ್ತಾ ಇದೆ. ಮತ್ತು ಅಲ್ಲಿ ಮ್ಯಾಂಗೋ ಪಾಯಸ ಇತ್ತು. ಮ್ಯಾಂಗೋ ಪಾಯಸ ಯಾವತ್ತೂ ಟ್ರೈ ಮಾಡಿಲ್ಲ, ಅದಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಅದು ಮ್ಯಾಂಗೋ ಪಾಯಸ ಬರೀ 3 ರಿಯಲ್. ಫಸ್ಟ್ ಟೈಮ್ ಮ್ಯಾಂಗೋ ಪಾಯಸ ತಿಂದಿದ್ದು, ಬಟ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಮನೇಲಿ ಯಾವಾಗಾದ್ರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 3 ರಿಯಲ್ಗೆ ಇಷ್ಟು ಚೆನ್ನಾಗಿರೋ ಮ್ಯಾಂಗೋ ಪಾಯಸ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಸೂಪರ್ ಆಗಿತ್ತು. ಮತ್ತು ಮ್ಯಾಂಗೋ ವೆರೈಟೀಸ್ ಆಫ್ ಕೇಕ್ ಮಾಡಿದ್ದಾರೆ, ಎಲ್ಲ ನೋಡೋಕ್ಕೂ ಚೆನ್ನಾಗಿದೆ. ನೆಕ್ಸ್ಟ್ ಬಂದಿದ್ದು ಮ್ಯಾಂಗೋ ಪಿಜ್ಜಾಗೆ. ಮ್ಯಾಂಗೋ ಪಿಜ್ಜಾನು ಅಷ್ಟೇ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ 5 ರಿಯಲ್ ಕೊಟ್ಟು ಪಿಜ್ಜಾ ಟ್ರೈ ಮಾಡಿದೆ, ಬಟ್ ತುಂಬ ಚೆನ್ನಾಗಿತ್ತು ಮ್ಯಾಂಗೋ ಪಿಜ್ಜಾ. 5 ರಿಯಲ್ಗೆ ವರ್ತ್ ಅಂತ ಅನಿಸ್ತು. ಒಂದು ಪೀಸ್ ಆಫ್ ಪಿಜ್ಜಾ. ಇಲ್ಲಿ ನೋಡ್ತಿರ್ಬೋದು, ತುಂಬ ವೆರೈಟೀಸ್ ಸ್ವೀಟ್ಸ್ ಇದೆ, ಕೇಕ್ ಇದೆ. ಸ್ವಲ್ಪ ಸ್ಪೈಸಿ ತಿನ್ನೋಣ ಅಂತ ಅಂದ್ಬಿಟ್ಟು ಮ್ಯಾಂಗೋ ಪಿಕಲ್ಗೆ ಬಂದೆ. ಸೊ ಅದು 4 ರಿಯಲ್, 4.13 ರಿಯಲ್ ಅಂತ ಇದೆ, ಬಟ್ 4 ರಿಯಲ್, ಕನ್ಸಿಡರ್ ಆಸ್ 4 ರಿಯಲ್. ಸೊ 4 ರಿಯಲ್ಗೆ ಮ್ಯಾಂಗೋ ತಿಂದೆ. ಉಪ್ಪು ಖಾರ ಹಾಕಿದ್ರು, ಯಮ್ಮಿ ಸಖತ್ತಾಗಿತ್ತು ಮಾತ್ರ ತಿನ್ನೋಕ್ಕೆ. ಯೂಶಲಿ ನಾವು ಹಂಗೆಲ್ಲ ತಿಂತಿದ್ದು, ಉಪ್ಪು ಖಾರ ಹಾಕ್ಕೊಂಡು ಮ್ಯಾಂಗೋ ತಿನ್ನೋದು ರುಚಿನೇ ಬೇರೆ. ನೆಕ್ಸ್ಟ್ ಬಂದಿದೆ ನನ್ನ ಫೇವ್ರೆಟ್ ಪ್ಲೇಸ್, ಪಾನಿಪೂರಿ. ಪಾನಿಪೂರಿ ಮ್ಯಾಂಗೋದಲ್ಲಿ ಮಾಡ್ತಾರೆ ಅಂತ ಅದು ನಾನು ಫಸ್ಟ್ ಟೈಮೇ ಕೇಳಿದ್ದು. ಸೊ ಹೇಗೆ ಮಾಡ್ತಾರೆ, ಯಾವ ಥರ ಟೇಸ್ಟ್ ಇರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು 10 ರಿಯಲ್ ಕೊಟ್ಬಿಟ್ಟು ಪಾನಿಪುರಿ ತೊಗೋತಾ ಇದ್ದೀನಿ. ಮ್ಯಾಂಗೋದಲ್ಲಿ ಮಾಡಿರೋವಂಥ ಪಾನಿ ಅದು, ಆ್ಯಂಡ್ ಸ್ಟಫಿಂಗ್ ಕೂಡ ಮ್ಯಾಂಗೋದಲ್ಲೇ ಮಾಡಿದರು. ತುಂಬ ಟೇಸ್ಟಾಗಿತ್ತು. 10 ರಿಯಲ್ಗೆ 7 ಪೀಸ್ ಆಫ್ ಪಾನಿಪುರಿ ತುಂಬ ವರ್ತ್ ಅಂತ ಅನಿಸ್ತು. ಅಷ್ಟೇ ಟೇಸ್ಟಿಯಾಗಿತ್ತು. ಸ್ವೀಟ್ ಪಾನಿನೂ ಇತ್ತು, ಯೂಸಿಂಗ್ ಮ್ಯಾಂಗೋನೇ ಆ ಸ್ವೀಟ್ ಪಾನಿ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದಿದೆ ಮ್ಯಾಂಗೋ ಸಮೋಸ. ಸೊ ಇದು ಅಷ್ಟು ನನಗೆ ಡಿಫ್ರೆಂಟ್ ಅಂತ ಅನಿಸ್ತು, ಮ್ಯಾಂಗೋ ಸಮೋಸ. ಸೊ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮ್ಯಾಂಗೋ ಸಮೋಸ ಫಾರ್ 3 ರಿಯಲ್ಸ್ ತೊಗೊಂಡಿದ್ದೀನಿ. ನೋಡೋಣ ಮ್ಯಾಂಗೋ ಸಮೋಸ ಹೇಗಿದೆ ಅಂತ. ಆ್ಯಕ್ಚುಲಿ ನಾನು ಮ್ಯಾಂಗೋದಲ್ಲಿ ಈ ರೀತಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಾನು ತಿಂದಿರೋದೆಲ್ಲ ಸ್ವಲ್ಪ ವೆರೈಟಿ ಅಂತಲೇ ಅನಿಸ್ತು, ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ 30 ರಿಯಲ್ ಚಾಲೆಂಜ್ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ತುಂಬ ಮಾವಿನ ಸಸಿನೂ ಕೂಡ ಮಾರಾಟ ಮಾಡ್ತಿದ್ರು. ಆ್ಯಂಡ್ ಅದು ಪ್ರೈಸ್ ಬಂದುಬಿಟ್ಟು 250 ರಿಯಲ್, 300 ರಿಯಲ್, ಇವನ್ 1000 ರಿಯಲ್ಗೂ ಇತ್ತು. ನಮ್ಮ ದೇಶದ ರೈತರ ಶ್ರಮದ ಫಲವನ್ನು ಸವಿಯಲು ಮತ್ತು ಅವರನ್ನು ಪ್ರೋತ್ಸಾಹಿಸಲು ಕತಾರ್ನಲ್ಲಿರೋ ಎಲ್ಲ ಕನ್ನಡಿಗರು ತಪ್ಪದೇ ಈ ಎಕ್ಸಿಬಿಷನ್ಗೆ ಭೇಟಿ ನೀಡಿ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಮತ್ತಷ್ಟು ಕತಾರ್ನ ಎಕ್ಸ್ಪ್ಲೋರ್ ಮಾಡೋಣ.
ಇವತ್ತು ತುಂಬ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.